ಹಾಗೆ ಇಲ್ಲಿ ನೋವಾದಂತ ವಿಷಯ ಏನು ಅಂದ್ರೆ ಇಡೀ ನಮ್ಮ ತಾಲೂಕಲ್ಲಿರುವಂತ ಕಾರ್ಮಿಕರು ಇವತ್ತು ನಮ್ಗೆ ತುಂಬಾ ಜನ ನಮಗೋಸ್ಕರ ಕಷ್ಟಪಟ್ಟು ರಕ್ತ ಸುರಿದು ನಮ್ಮ ಹಕ್ಕುಗಳನ್ನು ಪಡೆದುಕೊಟ್ಟಂತ ಅವ್ರಿಗೆ ಒಂದು ದಿನ ನಾವು ಸಮರ್ಪಣೆ ಮಾಡುವಂತ ದಿನ ಇವತ್ತು. ಆದ್ರೆ ಇಡೀ ತಾಲೂಕಿಗೆ ನಾವು ಎಲ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ, ಹಾಗೇನೆ ಎಲ್ರು ಬರ್ಬೇಕು ಅಂತ ಹೇಳಿದ್ವಿ, ಆದ್ರೆ ಯಾರು ಬಂದಿಲ್ಲ. ಅದೇ ನಾವು ಯಾವ್ದಾದ್ರು ಒಂದು ಕಿಟ್ಗಳು ಕೊಡ್ತೀವಿ, ಬೇರೆ ಯಾವ್ದಾದ್ರು ಒಂದು ಸೌಲಭ್ಯಗಳು ಕೊಡ್ತೀವಿ ಅಂದ್ರೆ ಮಾತ್ರ ಮುಗಿದುಬಿಡ್ತಾರೆ ನಮ್ಮ ಕಾರ್ಮಿಕರು. ಯಾವ ತರ ಅಂದ್ರೆ ಯಾವ ಮಟ್ಟಕ್ಕೆ ಇವತ್ತಿನ ದಿನ ಇದಾವೆ ಅಂದ್ರೆ ನಮ್ಗೆ ಸೌಲಭ್ಯತೆಗಳು ಬೇಕು, ಹಕ್ಕು ಪಡೆಯುವ ಹೋರಾಟಗಳು ಬೇಕಾಗಿಲ್ಲ. ಹೋರಾಟದಿಂದ ಬರುವಂತದ್ದೇ ನಮ್ಮ ಸೌಲಭ್ಯತೆಗಳು. ಅದು ನಮ್ಮ ಕಾರ್ಮಿಕರಿಗೆ ಅರ್ಥ ಆಗಲ್ಲ. ನಮ್ಮ ಮಕ್ಕಳು ಓದ್ತಾ ಇದ್ದಾರೆ, ಯಾವತ್ತಾದ್ರೂ ಒಂದು ದಿವಸ ಶಾಲೆಯಲ್ಲಿ ಹೋಗಿ ಆ ಮಕ್ಕಳು ಓದ್ತಾ ಇದಾರ ಇಲ್ಲ ಏನ್ ನಡೀತಾ ಇದೆ ತಿಳಿಯಲ್ಲ, ತಿಳ್ಕೊಳ್ಳೋದು ಇಲ್ಲ, ನಮಗ್ ಅದು ಬೇಕಾಗೂ ಇಲ್ಲ. SSLCಗೆ ನಾನ್ ಮೊನ್ನೆ ಕಂಡಂಗೆ SSLCಗೆ ಯಾವುದೋ ಒಬ್ಬ ಹುಡುಗ ಎಕ್ಸಾಮ್ಗೆ ಅಟೆಂಡ್ ಆಗಿಲ್ಲ. ತಂದೆ ತಾಯಿ ಕೇಳಲಿಲ್ಲ ಅವ್ರನ್ನ. ಅದೇ ಫೈಲ್ ಆಗೋದ್ರೆ ಅವತ್ತು ಒಂದು ಬರ್ರೆ ಎತ್ಕೊಂಡು ಬಾರಿಸ್ತಾರೆ. ನಾವು ಎಷ್ಟೊಂದು ಕಷ್ಟಪಡ್ತಾ ಇದ್ವಿ, ನಿಮ್ಗೆ ಅರ್ಥ ಆಗತ್ತ ಅಂತ ಕೇಳ್ತಾರೆ. ನಿಜ, ನೀವು ಕಷ್ಟಪಡ್ತಿದ್ರ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆದ್ರೆ ಆ SSLC ಮಗ ಹೋಗಿದಾನ ಇಲ್ಲ ಎಕ್ಸಾಮ್ ತಿಳ್ಕೊಳ್ಳೋದು ಯಾರು ಜವಾಬ್ದಾರಿ? ನಮ್ ಕಾರ್ಮಿಕರದೇ. ತಿಳ್ಕೊಳ್ಳಲ್ಲ. ಯಾಕಂದ್ರೆ ನಾವು ಅದೇ ವಿಷಯ ನಾವು ತಂದೆ ತಾಯಿ ನಾನ್ ಕೇಳಿದ್ರೆ, ಇಲ್ಲ ನಾವು ಬೆಳಗ್ಗೆ ಹೋಗ್ತೀವಿ ಸಂಜೆ ಬರ್ತೀವಿ, ನಾವ್ ಎಲ್ಲಿ ತಿಳ್ಕೊಳಕ್ಕಾಗುತ್ತೆ? ನೀವು ಬೆಳಗ್ಗೆ ಹೋಗ್ತೀರಾ ಸಂಜೆ ಬರ್ತೀರಾ ನಿಜಾನೇ. ಆದ್ರೆ ಸಂಜೆ ಬಂದಾಗ 5 ನಿಮಿಷ ಆ ಮಗುನ್ ಕೂತ್ಕೊಂಡು ಏನಪ್ಪ ಏನ್ ಮಾಡ್ದೆ ಇವತ್ತು ಕೇಳಿ, ಆ ಮಗು ಉತ್ತರ ಕೊಡತ್ತೆ. ಭಯ ಇರುತ್ತೆ ನಾಳೆ ನಮ್ಮ ತಂದೆ ತಾಯಿ ಕೇಳ್ತಾರೆ ಅನ್ನೋದು ಕೇಳಲ್ಲ. ನಮ್ಮದೇ ಒಂದು ಇದು, ನಮ್ಮದೇ ಆ ಚೀಟಿ ಕಟ್ಟಬೇಕು, ಅದು ಕಟ್ಟಬೇಕು. ನಿಜ, ನಮ್ದು 76 ಸಮಸ್ಯೆಗಳಿದಾವೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಆ ಮಕ್ಕಳನ್ನು ನಾವು ಅನ್ಯ ಜಾಗೃತಿಯಿಂದ ಬೆಳೆಸಬೇಕಾಗಿರೋದು ಕರ್ತವ್ಯನೇ ಭಾಗ. ನಾವು ಅದನ್ನ ತಗೊಳ್ತಾ ಇಲ್ಲ. ನಮ್ಮ ಕಾರ್ಮಿಕರ ಮಕ್ಕಳು ತುಂಬಾ ಹಿಂದುಳಿತಾ ಇದ್ದಾರೆ. ನಾವು ಮಾಡೋ ಕೆಲಸಗಳೇ ನಮ್ಮ ಕಾರ್ಮಿಕರ ಮಕ್ಕಳು ಸಹ ಮಾಡ್ತಾ ಇದ್ದಾರೆ. 70% ಇವತ್ತು ಕೊಡ್ತೀನಿ ಉದಾಹರಣೆ. ನಾನು 70% ಯಾಕಪ್ಪ ಅಂತ ಕೇಳಿದ್ರೆ ಗೊತ್ತಿಲ್ಲ ಯಾರಿಗೂ. ನಮ್ಮ BO ಸಾಹೇಬ್ರನ್ನ ಮೊನ್ನೆ ಹೋಗಿ ನಾನು ಮಾತಾಡಿದೆ. ನಮ್ಗೆ ತುಂಬಾ ಉತ್ತಮ ಆಗಿರೋರು. ನಾನು ಬಂದಿರೋ ಅವಧಿಯಲ್ಲಿ ನಾನು ಇರೋವರೆಗೂ ಕಾರ್ಮಿಕರ ಮಕ್ಕಳಿಗೆ ಅನ್ಯಾಯ ಆಗಿರೋ ನಾನು ನೋಡ್ಕೊಳ್ತೀನಿ. ಹಾಗೂ ರೈತರ ಮಕ್ಕಳಿಗೂ, ನೀವು ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಕೇಳ್ತಿದ್ದೀರಾ, ರೈತರ ಮಕ್ಕಳಿಗೂ ಬಡ ಮಕ್ಕಳಿಗೂ ಕೂಡ ನಾನು ಅನ್ಯಾಯ ಆಗ್ದಿರ ಮಾಡೋ ಜವಾಬ್ದಾರಿ ನಂದಾಗಿರತ್ತೆ. ಆ ಜವಾಬ್ದಾರಿ ನಾನು ತಗೊಳ್ತೀನಿ, ಅವ್ರಿಗೆ ನಾನು ಬೆಂಬಲ ಕೊಡ್ತೀನಿ. ಯಾವುದೇ ಮಕ್ಕಳಿಗೆ ತೊಂದರೆ ಆದ್ರೆ ನಾನು ಮಾಡ್ಕೊಡ್ತೀನಿ. ನಾನು ಒಂದು 2 ಮಾತಲ್ಲಿ ನಾವು ಅವರು ಹೇಳ್ಕೊಟ್ರು ನನಗೆ. ಹಾಗೂ ಮತ್ತೆ ಮಕ್ಕಳಿಗೆ ಎಲ್ಲಾದ್ರೂ ತೊಂದರೆ ಆದ್ರೆ ನನ್ನ ಗಮನಕ್ಕೆ ತನ್ನಿ, ನಾನು ಅದನ್ನ ಸಾಲ್ವ್ ಮಾಡ್ಕೊಡ್ತೀನಿ ಅಂತನೂ ಅವರು ತುಂಬಾ ಅಚ್ಚುಕಟ್ಟಾಗಿ ಹೇಳ್ಕೊಟ್ರು. ಯಾವ ತರ ನಾವು ನಡ್ಕೋಬೇಕು ಅನ್ನೋ ಉದಾಹರಣೆಯಲ್ಲಿ ಕೂಡ ಹೇಳಿದ್ರು. ತುಂಬಾ ಧನ್ಯವಾದಗಳು ಸರ್ ತಾವು ಮಾಹಿತಿ ಕೊಟ್ಟಂತಕ್ಕೆ. ಹಾಗೇನೆ ನಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸ್ಕೋಬೇಕು ಅನ್ನೋದು ನಮ್ಮ ಸಾರಿ ಇವತ್ತು ಹೇಳಿದ್ರು. ಈ ಪ್ರೋಗ್ರಾಮ್ ಅಚ್ಚುಕಟ್ಟಾಗಿದೆ. ಇದರಲ್ಲಿ ಕಾರ್ಡ್ ವಿತರಣೆ ಮಾಡೋದು, ಸೌಲಭ್ಯತೆಗಳು ಕೊಡುವಂಥದ್ದು, ಯಾವ್ಯಾವ ತರದ್ದು ಮಾಡಿದ್ರೆ ಚೆನ್ನಾಗಿರೋದು ತುಂಬಾ ಅಚ್ಚುಕಟ್ಟಾಗಿರ್ತಾ ಇತ್ತು ಅಂತ ಮಾಡ್ಬೇಕಾಗಿತ್ತು. ಆದ್ರೆ ಕೆಲವೊಂದು ಕಾರಣಾಂತರಗಳಿಂದ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಬರ್ಲಿಲ್ಲ. ಅವ್ರು ಬರ್ಲಿದ್ರೆ ಮಾಡ್ಬೋದಿತ್ತು. ಈಗ್ಲೂ ನಮ್ಮ ತಾಲೂಕಿಗೆ ಬಂದಿರುವಂತದ್ದು 2500 ಕಿಟ್ಗಳು ಸ್ಟಾಕ್ ಇದಾವೆ. ಆ ಸ್ಟಾಕ್ ಇಲ್ಲ, ನಮ್ಗೆ ಕೊಟ್ಟಿಲ್ಲ. ಕೊಟ್ಟಿದ್ರೆ ಮಾಡ್ತಿದ್ವಿ. ಮತ್ತೆ ಕೆಲವೊಂದು ಸೌಲಭ್ಯತೆಗಳು ಸರ್ಕಾರದಿಂದ ಬರಂತ ಬಂದಿಲ್ಲ. ನಮ್ಮ ಇದಕ್ಕೆ ಬಂದಿಲ್ಲ. ನಮ್ಮ ಅಥಾರಿಟಿಗೆ ಇನ್ನ ಬಂದಿಲ್ಲ. ಆ ಕಚೇರಿಯಲ್ಲಿ ಇದ್ದಾರೆ, ಕಾರ್ಮಿಕ ಇಲಾಖೆ ಕಚೇರಿಯಲ್ಲಿ ಸ್ಟಾಕ್ ಇಟ್ಕೊಂಡಿದ್ದಾರೆ 1 ತಿಂಗಳಿಂದ. ಹಾಗೇನೆ ಮತ್ತೆ ಸೌಲಭ್ಯತೆಗಳು ಮದುವೆಗಳಾಗಿರ್ಬೋದು, ಇಲ್ಲ ಪೆನ್ಷನ್ ಆಗಿರ್ಬೋದು, ಇವು ಯಾವನ್ನೂ ಇನ್ನ ಬಿಡುಗಡೆ ಮಾಡಿಲ್ಲ. ಸುಮಾರು 3 ತಿಂಗಳಿಂದ ಪೆಂಡಿಂಗ್ ಇಟ್ಟಿದ್ದಾರೆ ಸರ್ಕಾರ. ನಾವು ಅದ್ರ ಬಗ್ಗೆ ಹೋರಾಟಗಳು ಮಾಡ್ತಾ ಇದೀವಿ. ಇದೇ ರೀತಿ ಈ ಸಭೆ ಇನ್ನೊಂದು ವಿಷಯ ಹೇಳ್ತೀನಿ ತಮ್ಮೆಲ್ರಿಗೂ, ನಮ್ಮ ಪತ್ರಕರ್ತರಿಗೂ ಹಾಗೂ ಮೀಡಿಯಾ ಮಿತ್ರರಿಗೂ ಹೇಳ್ತೀನಿ. ಈ ತಿಂಗಳಲ್ಲಿ 25ನೇ ತಾರೀಕು ಇಡೀ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ತಾ ಇದ್ವಿ. ಏನಪ್ಪಾ ಅಂದ್ರೆ ನಮ್ಮ ಹಕ್ಕುಗಳ ಬಗ್ಗೆ 4 ಕಾಯ್ದೆಗಳನ್ನು ಸರ್ಕಾರ, ರಾಜ್ಯ ಸರ್ಕಾರ ಮತ್ತು
ಕೇಂದ್ರ ಸರ್ಕಾರ ಹಿಂಪಡಿಬೇಕು ಅನ್ನೋ ಉದ್ದೇಶ ನಮ್ಮದು. ಆ 4 ಕಾಯ್ದೆಗಳು ಹಿಂಪಡಿಬೇಕು, ನಮ್ಗೆ ಅನ್ಯಾಯ ಮಾಡಬಾರ್ದು. ಇವಾಗ ನಮ್ಮನ್ನ ಹಿಂದೆ ತುಳಿತಿದ್ರ, ಇನ್ನೇ ತುಳಿಬೇಡ್ರಿ, ನಮ್ಮನ್ನ ಇನ್ನೇ ತುಳಿದು ನಮ್ಮ ಮಕ್ಕಳ ಭವಿಷ್ಯತ್ತುಗಳು ಹಾಳು ಮಾಡಬೇಡಿ ಅನ್ನೋ ಒಂದು ಉದಾಹರಣೆ ಕೊಟ್ಟು ನಾವು ಈಗ ಹೋರಾಟಕ್ಕೆ ಇಳಿತಾ ಇದ್ದೀವಿ. ಈ ಹೋರಾಟ ಯಶಸ್ವಿ ಮಾಡಬೇಕು. ನಮ್ಮ ಎಲ್ಲಾ ಕಾರ್ಮಿಕ ವರ್ಗದವರು ಇವತ್ತು ಏನ್ ಬಂದಿದ್ರೆ ಇಷ್ಟಷ್ಟು 4ರಷ್ಟು 20ನೇ ತಾರೀಕು ಬಂದು ದಯವಿಟ್ಟು ಎಲ್ಲಾ ಕಾರ್ಮಿಕರಿಗೂ ನಿಮ್ಮ ಹಳ್ಳಿಗಳನ್ನು ಹೇಳಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಕರ್ಕೊಂಡು ಬರ್ಬೇಕು ಅವ್ರನ್ನ 20ನೇ ತಾರೀಕು ಅಂತ ಹೇಳ್ಬಿಟ್ಟು ಮನವರಿಕೆ ಮಾಡ್ಕೊತಾ ಈ 4 ಮಾತು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ